ಕನ್ನಡ ಚಿತ್ರರಂಗದ ದೊಡ್ಮನೆ ಅಮ್ಮ ಅಂತಾನೆ ನಿಮಗೆಲ್ಲ ಗೊತ್ತಿದೆ. ಪಾರ್ವತಮ್ಮ ರಾಜ್ಕುಮಾರ್ ಅವರು ವಿಧಿವಶರಾಗಿದ್ದಾರೆ. ಈಗ ಪಾರ್ವತಮ್ಮ ರಾಜ್ಕುಮಾರ್ ಅವರ ಜೊತೆ ಬಹಳ ವರ್ಷಗಳ ಒಂದು ಅನುಭವವನ್ನ, ಆತ್ಮೀಯತೆಯನ್ನ ಇಟ್ಕೊಂಡಂತಹ ಹಿರಿಯ ನಟ ಶ್ರೀನಿವಾಸ್ ಮೂರ್ತಿ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರ ಅನುಭವಗಳನ್ನ ಕೇಳೋಣ. ನಮಸ್ತೆ ಸರ್. ಹಿರಿಯ ನಿರ್ಮಾಪಕಿ, ಕನ್ನಡ ಚಿತ್ರರಂಗದ ಒಂದು ಸ್ಟ್ರಾಂಗ್ ಪಿಲ್ಲರ್ ಅಂತಾನೆ ಹೇಳ್ಬೋದು ಪಾರ್ವತಮ್ಮ. ಒಂದು ದಿಟ್ಟ ಮಹಿಳೆ ಅಂದ್ರೆ ಪಾರ್ವತಮ್ಮ ಅಂತ ಹೇಳೋರು. ಪಾರ್ವತಮ್ಮ ಅವರ ಬಗ್ಗೆ ನಿಮ್ಮ ಅನುಭವಗಳು, ಮಾತುಗಳು ಏನು ಹೇಳಿಕ್ಕೆ ಇಷ್ಟಪಡ್ತೀವಿ? ಬಹುಶಃ ಭಾರತದಲ್ಲಿ ಕಂಡ ಅತ್ಯಂತ ಮೇಧಾವಿ ಮತ್ತು ಅತ್ಯುತ್ಕೃಷ್ಟವಾದಂಥ ಮಹಿಳೆ ಅಂದರೆ ಇಂದಿರಾ ಗಾಂಧಿಯವರು. ಅವ್ರನ್ನ ಬಿಟ್ಟರೆ ಕರ್ನಾಟಕದಲ್ಲಿ, ಅದು ಕನ್ನಡ ಚಿತ್ರರಂಗದಲ್ಲಿ ಮೇರು ನಟರಾಗಿ ಸುಮಾರು 5 ದಶಕಗಳಿಂತಲೂ ಮೇಲಾಗಿ 205ರಿಂದ 6 ಸಿನಿಮಾಗಳನ್ನು ಮಾಡಿದಂಥ ಡಾಕ್ಟರ್ ರಾಜ್ಕುಮಾರ್ ಅವರ ಧರ್ಮಪತ್ನಿ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಇಂದು ನಿಧನರಾಗಿದ್ದಾರೆ. ಆ ನಿಧನ ಅಂತ ಹೇಳೋದಕ್ಕೆ ನಮಗೊಂಥರ ಭಾಳ ಸಂಕಟವಾಗುತ್ತೆ. ಯಾಕೆಂದರೆ ಈಗ 4-5 ದಿವಸಗಳ ಹಿಂದೆ ನಾನು ಹೋಗಿ ಅವರನ್ನು ಬರೀ ಕಣ್ಸನೆಯಿಂದಲೇ ಮಾತಾಡಿಸ್ಕೊಂಡು ಬಂದಿದ್ದೆ. ನನಗೇನೋ ಎಲ್ಲೋ ಒಂದು ಹೊಸ ಚೈತನ್ಯ ಅವ್ರು ನೋಡಿದ ತಕ್ಷಣ ಮೂಡ್ತು. ಬಹಳ ಬೇಗ ಅವರು ವಾಸಿಯಾಗಿ ಮನೆಗೆ ಬರ್ತಾರೆ ಅಂತ ಅಂದ್ಕೊಂಡು, ಜೊತೆಗೆ ಅವರು ನನ್ನ ಕೈಲಿ ಒಂದು ಪೌರಾಣಿಕ ನಾಟಕವನ್ನು ಅವರು 3 ಜನ ಹುಡುಗರ ಕೈಯಲ್ಲಿ ಮಾಡಿಸಬೇಕು ಅಂತ ಅವ್ರ ಯಜಮಾನರಿಗೂ ಆಸೆ ಇತ್ತು, ಇವ್ರಿಗೂ ಭಾಳ ಆಸೆ ಇತ್ತು. ಅದನ್ನು ಮಾತನ್ನು ನಾನು ಹೇಳಿಬಿಟ್ಟು ಬಂದೆ, ಆದಷ್ಟು ಬೇಗ ವಾಸಿಯಾಗಿ ಬನ್ನಿ ಅಮ್ಮ, ಶಿವಣ್ಣನ, ಅಪ್ಪುನ, ರಾಘುನ 3 ಜನನ ಇಟ್ಕೊಂಡು ಒಂದು ಪೌರಾಣಿಕ ನಾಟಕವನ್ನು ಆದಷ್ಟು ಬೇಗ ನಿಮ್ಮ ಕಣ್ಣು ಮುಂದೆ ಪ್ರದರ್ಶನ ಮಾಡೋ ಒಂದು ಸುಯೋಗ ನಮಗೆ ಲಭ್ಯವಾಗಲಿ ಅಂತ. ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಅಂತ. ಆದರೆ ಆ ಮಹಿಳೆ ಹಿಂದೆ ಇರಲಿಲ್ಲ, ಮುಂದೆ ಇದ್ದರು. ಯಶಸ್ವಿ ಪುರುಷನ ಹಿಂದೆ ಅನ್ನೋದಕ್ಕಿಂತ ಮುಂದೆ ಇತ್ತು. ಅವರು ಏನೇ ರಾಜ್ಕುಮಾರ್ ಒಂದು ಹೆಜ್ಜೆ ಇಡಬೇಕಾದ್ರೂ ಅವರ ಅಪ್ಪಣೆ ಪಡ್ಕೊಂಡೇ ಅವರು ಹೋಗಬೇಕಾಗಿತ್ತು. ಹಾಗಾಗಿ ಅವರ ಕುಟುಂಬವನ್ನು ಅಷ್ಟು ಲೀಲಾಜಾಲವಾಗಿ, ಒಂದು ಹಳ್ಳಿಯಿಂದ ಬಂದ ಒಂದು ಹೆಣ್ಣುಮಗಳು, ಅದು ಮದ್ರಾಸ್ ಅಂತ ದೊಡ್ಡ ಪಟ್ಟಣದಲ್ಲಿ, ಅದು ಕನ್ನಡ ಚಿತ್ರರಂಗಕ್ಕೆ ಆಶ್ರಯವಿಲ್ಲದಂಥ ಒಂದು ಸಮಯದಲ್ಲಿ ಅಷ್ಟೊಂದು ಕಷ್ಟಗಳನ್ನು, ನೋವುಗಳನ್ನು, ಸಂಕಷ್ಟಗಳನ್ನು ಅನುಭವಿಸಿ ಅದನ್ನು ಒಂದು ಸ್ಥಿತಿಗತಿಗೆ ತರೋದಕ್ಕೆ ಬಹಳ ಮುಂಚೂಣಿಯಲ್ಲಿದ್ದರು. ಇವತ್ತು ಯಶಸ್ವಿ ತಾಯಿ ಪಾರ್ವತಮ್ಮ ರಾಜ್ಕುಮಾರ್. ಯಾಕಂದರೆ 3 ಜನ ಮಕ್ಕಳನ್ನು ಕೂಡ ನಟರನ್ನಾಗಿ ಮಾಡಿ, ನಿರ್ಮಾಪಕರನ್ನಾಗೂ ಮಾಡಿ, ಅವರನ್ನು ಕೂಡ ಒಂದು ದಡ ಸೇರಿಸಿದಂತಹ ಒಂದು ಮಹಿಳೆ. 3 ಜನ ಅಲ್ಲ, 5 ಜನ ಅವರಿಗೆ ಮಕ್ಕಳು. ಮೊದಲನೇವನು ಶಿವರಾಜ್ಕುಮಾರ್, ಎರಡನೇವನು ರಾಘವೇಂದ್ರ ರಾಜ್ಕುಮಾರ್, ಲಕ್ಷ್ಮಿ, ಆಮೇಲೆ ಪುನೀತ್, ಅಪ್ಪು, ಆಮೇಲೆ ಪೂರ್ಣಿಮಾ. ಇಷ್ಟು ವರ್ಷಗಳ ಕಾಲ ಅವಳು ಸುದೀರ್ಘ ಜೀವನವನ್ನು ನಡೆಸಿ ಇವತ್ತು ನಮ್ಮಿಂದ ದೂರವಾಗಿರೋದು ನಮಗೆ ಕರ್ನಾಟಕಕ್ಕೆ, ಕನ್ನಡ ಚಿತ್ರರಂಗಕ್ಕೆ ಭರಿಸಲಾಗದಂಥ ಒಂದು ದೊಡ್ಡ ನಷ್ಟ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಆ ನೋವನ್ನು ಭರಿಸುವ ಶಕ್ತಿ ಅವರ ಕುಟುಂಬ ವರ್ಗದವರಿಗೆ, ಆ ಮಕ್ಕಳಿಗೆ ದೇವರ ಕರುಣಿಸಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಧನ್ಯವಾದಗಳು ಸರ್. ಇದು ಹಿರಿಯ ನಟ ಶ್ರೀನಿವಾಸ್ ಮೂರ್ತಿಯವರ ಮಾತುಗಳು. ಬಹಳ ವರ್ಷಗಳಿಂದ ವೈಟ್ ಅಂಡ್ ಬ್ಲ್ಯಾಕ್ ಸಿನಿಮಾ ಜಮಾನ ಕಾಲದಿಂದಲೂ ಕೂಡ ಅವರ ಒಂದು ಕುಟುಂಬದ ಜೊತೆಗೆ ಆತ್ಮೀಯತೆಯನ್ನು ಬೆಳೆಸ್ಕೊಂಡಿದ್ದಂತಹ ಅವರು ಹಿರಿಯ ನಟ ಶ್ರೀನಿವಾಸ್ ಮೂರ್ತಿಯವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆಗೆ ಸುಗುಣ, ಸುವರ್ಣ ನ್ಯೂಸ್, ಬೆಂಗಳೂರು.